ವಿಡಿಯೋ ವಿಡಿಯೋ ಸ್ಟಾರ್ಟ್ ಐತಿಲ್ಲ ಅದ ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬೆಲಿಸೇರಿ. ನಿರಂತರ ಪಾರಾಯಣ ತೋರಿಸಿದ್ದೀನಿ, ಪುರಾಣ ತೋರಿಸಿದ್ದೀನಿ, ಪ್ರವಚನ ತೋರಿಸಿದ್ದೀನಿ. ಕಳೆದ ವಾರಗಳಿಂದ ನಡೆಯತಕ್ಕಂಥ ಅನ್ನ ಪ್ರಸಾದದ ಬಗ್ಗೆ ತೋರಿಸಿದ್ವಿ, ಆನೆ ಬಗ್ಗೆ ತೋರಿಸಿದ್ವಿ, ಬಂದು ಹುರುತಕ್ಕಂಥ ಚಂದ್ರ ಬಗ್ಗೆನೂ ತೋರಿಸಿದ್ವಿ. ಅಡುಗೆ ಮಾಡೋರನ್ನ ನೋಡಿದ್ರಿ, ಉಣ್ಣವ್ರನ್ನ ನೋಡಿದ್ರಿ, ರೇಷನ್ ತಂದು ಕೊಡೋರನ್ನ ನೋಡಿದ್ರಿ. ಇನ್ನು ಕಟ್ಟಿಗೆ ಹೊಡಿತಕ್ಕಂಥವ್ರು ಮೊದಲು ಒಲಿ ಹೊತ್ತಬೇಕಲ್ಲ. ಇದು ಕಟ್ಟಿಗೆ ತಯಾರಾತಂದ್ರೆ ಮುಂದೆ ಒಲಿ ಹೊತ್ತತ್ತೆ, ಆಮೇಲೆ ಉಣ್ಣೋದು ತಿನ್ನೋದು ಎಲ್ಲ ಇರುತ್ತೆ. ಇಷ್ಟು ಜನ ಇಲ್ಲಿ ಕಟ್ಟಿಗೆ ಹೊಡಿತಾರೆ. ಕರೆಕ್ಟ್ 1 ತಿಂಗಳಿಂದ ನಿರಂತರ ಕಟ್ಟಿಗೆ ಹೊಡಿಯೋದು ಒಂದು ಕೆಲಸ. ಅವ್ರಿಗೆ ಇಲ್ಲಿ ಕೆಲಸ ಕಟ್ಟಿಗೆ ಹೊಡಿಯೋದು. ಅವ್ರೇನು ವೃತ್ತಿನ ಕಟ್ಟಿಗೆ ಹೊಡಿಯೋದು, ಏನು ಸುಮ್ಮನೆ ಇಲ್ಲಿ ಸೇವಾ ಮಾಡೋಕ್ಕಂತ ಬಂದು ಕಟ್ಟಿಗೆ ಹೊಡಿತಾರೆ. ಅವ್ರು ಮಾತಾಡಿಸ್ತೀನಿ, ಗುರುಗಳ ಇಷ್ಟೆಲ್ಲ ಜನ ಬಂದು ಕಟ್ಟಿಗೆ ಹೊಡಿಯಾಕತ್ತಾರ, ಇವ್ರು ಕಟ್ಟಿಗೆ ಹೊಡಿದ ಉದ್ಯೋಗ ಏನು ಈ ಮಠದ ಸೇವಾಕ? ಇಲ್ಲ, ಅವರು ಕಟ್ಟಿಗೆ ಉದ್ಯೋಗ ಅಲ್ಲ, ಅವರು ಎಲ್ಲ ಒಕ್ಕಲ್ತನ ತಮ್ಮ ಜೀವನ ಕುರಿ ಹಿಂಗೆ ಮಾಡ್ಕೊತ ಬರುವರು. ಈ ಗುರುನಾಥನ ಸೇವೆ ಈ ಪೂರ್ಣಾನಂದರ ಕಾಲದಿಂದನೂ ಇವರ ತಂದೆಯವರು, ಇವರ ತಾತನವರು ಕಟ್ಟಿಗೆ ಬಂತಂದ್ರೆ ಅವ್ರು ಒಂದು 8-10 ಮನೆಯಾರ ಕಟ್ಟಿಗೆ ಹೊಡೆದೇ ಹೊಡಿತಾರೆ. ಹಾಂ, ನೀವೇನು ಅವ್ರನ್ನ ಮನ ಒಲಿಸಿ ಕರ್ಕೊಂಡ್ಬಂದಿರೋ ಅವರ ಬಂದ? ಇಲ್ಲ, ಅವ್ರ ಮನಸ್ಸಿನಾಗ ಅವ್ರು ಬಂದು ಸ್ವಯಂ ಪ್ರೇರಿತವಾಗಿ ನಾವು ಈ ಮಠದ ಸೇವೆ ಮಾಡಲೇಬೇಕು, ಈ ಭಕ್ತಿಯಿಂದ ನಾವು ಮಾಡಲೇಬೇಕಂತೇಳಿ ತಿಳ್ಕೊಂಡು ಇಲ್ಲಿವರೆಗೆ ಬಂದಾರ. ಇವರು ಅಜ್ಜವರು, ಇವ್ರ ತಂದೆಯವರು, ಇವ್ರ ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು. ನಾವು ಯಾರೂ ಕರೆಯೋದಿಲ್ಲ ಅವ್ರನ್ನ, ಇಲ್ಲಿವರೆಗೆ ಯಾರೂ ಕರೆದಿಲ್ಲ. ಮತ್ತು ಇದು ಒಂದೇ ಕೆಲಸ ಮಾಡೋದಿಲ್ಲ, ಇದು ಒಂದೂ ಮಾಡ್ತಾರೆ. ಮತ್ತು ಅದರ ಮಠದಿಂದ ಏನಾರು ಬಂತಂದ್ರೆ ಅದನ್ನು ಸೇವೆ ಮಾಡ್ತಾರೆ. ಯಾರು ಹೇಳ್ಸ್ಕೊಂಡು ಮಾಡ್ಬೇಕಂತೇನು ಇವ್ರದಿಲ್ಲ. ಇಲ್ಲಿ ಕಟ್ಟಿಗೆ ಹೊಡಿದ್ರ ಜೊತೆಗೆ ಮತ್ತೆ ಎಲ್ಲ ಕೆಲಸನೂ ಮಾಡೋದು. ಏನೇನು ಮಾಡ್ತೀರ? ಮತ್ತೆ ನಾವು ಉದ್ಯೋಗ ಐತ್ರಿ, ಈ ಕಟ್ಟಿಗೆಗಳು ಎಲ್ಲಿಂದ ಬರ್ತಾವೆ? ಭೂಮಿ ಒಳಗೆ ಅಲ್ಲಲ್ಲ, ಯಾರು ತಂದು ಕೊಡ್ತಾರೆ? ಏನು ಅಡ್ಡಾದಾರ ಹೆಂಗಿರ್ತೈತಂದ್ರೆ ಭೂಮಿ ಒಳಗೆ ಸಿಡಿಯಾದ ಗಿಡಗಳು ಒಂದಿಷ್ಟು ಅದಾವು. ಆಮೇಲೆ ನಮ್ಮ ಮಂದಿ ಯಾರು ಬನ್ನಿ ಗಿಡ ಉರುದಿಲ್ಲ, ಅವನ್ನ ನಮಗೆ ವಿಶೇಷ ಮಟ್ಟಕ್ಕಂತ ತೆಗೆದಿಟ್ಟಿರ್ತಾರೆ. ಇವರು ಖಾಲಿ ಇದ್ದಾಗ ಒಂದಿನ ಹೋಗಿ ಊರಂದು ಒಂದು ಟ್ರ್ಯಾಕ್ಟರ್ ತೊಗೊಂಡೋಗಿ ಹಾಕೊಂಡ್ಬರ್ತೀವಿ ರೀ. ಇನ್ನು ಮತ್ತೆ ಅಣ್ಣ ತಮ್ಮ ಇಬ್ಬರು ನಡಕ್ಕಿರ್ತೈತೆ ಒಂದು ಜಗಳ, ನನಗೆ ಬರುತ್ತೆ ಗಿಡ, ನಿನಗೆ ಬರುತ್ತೆ ಜಗ ಅಂದಾಗ, ಇಲ್ಲ ಇದು ಮಟ್ಕ ಹೋಗ್ಲಿ ಅಂತೇಳಿ ಅವನು ಅಂತಾನೆ ಇವನು ಅಂತಾನೆ, ಅಂತ ಗಿಡಗಳು ಬರ್ತವೆ. ಅಣ್ಣತಮ್ಮರು ಅಣ್ಣತಮ್ಮರು ಕೌದಿ ಹರ್ಕೊಂಡ್ರು, ಸೂಜಿ ಮುರ್ಕೊಂಡ್ರು ಅಂತಕ್ಕಂಥದ್ದು ಒಂದು ನಾನು ನೋಡಿಯೋದು. ಅಂತಂದ್ರೆ ಪಾಲು ಮಾಡ್ಕೊಳ್ಳೋದು ಅಂತ. ಆದರೆ ನನಗೂ ಬರುತ್ತಾ ಅಂತ ಒಂದು ಹೊಲದೊಳಗೆ ವಿವಾದದಲ್ಲಿ ಒಂದು ಗಿಡ ಸಿಡಿ ಹಾತಿತ್ತು ಅಂದ್ರೆ ಅದು ನನಗೆ ಬರುತ್ತಾ ಅಂತಂದ್ರೆ ಅವರ ಸ್ವತಃ ತೀರ್ಮಾನ, ಹಂಗಾರೆ ನನಗೂ ಬೇಡ ನಿನಗೂ ಬೇಡ, ಪೂರ್ಣಾನಂದ ಅಪ್ಪರ ಮಠಕ್ಕೆ ಹೋಗಿ ಬಿಡ್ಲಿ ಅಂತ. ಅದೊಂದು ಉದಾಹರಣೆ. ಆಮೇಲೆ ಎಷ್ಟೋ ಜನ ಅವ್ರೇನಂತಾರೆ, ಭೂಮಿನಲ್ಲಿ ಇರ್ತಕ್ಕಂಥ ಸಿಡಿಯಾದ ಗಿಡಗಳನ್ನು ಮಠಕ್ಕೆ ಕೊಡಾಕ ಬರುತ್ತೆ ಅಂತಾನೆ ಬಿಡ್ತಾರಂತ. ಹೌದು, ತಮ್ಮ ಹೊಲದಾಗಿನ ಕಟ್ಟಿಗೆ ಗಿಡನ ತಾವೇ ಉರಿಯಂಗಿಲ್ಲ, ಅದನ್ನು ಮಠಕ್ಕೆ ಕೊಡಾಕಂತಾನ 1 ವರ್ಷಗಟ್ಟಲೆ ಅಡ್ವಾನ್ಸ್ ಆಗಿ ಅದನ್ನು ರಿಸರ್ವ್ ಇಟ್ಟಂಗೆ ಇಡ್ತಾರ ಅಂದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ. ಅಣ್ಣ ಇವ್ರನ್ನ ಸ್ವಲ್ಪ ಈ ಕಡೆ ತೋರಿಸ್ತಾರೆ. ಸ್ವಲ್ಪ ಈ ಥರನಾಗಿ ಎಲ್ಲಿ ಹೇಳಿದ್ರು ಜಾತ್ರೆ ನಡೀತಿದ್ದಾರೆ. ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ, ಆ ಊರಿಗೂ ಬಂದು ನಾನು ವಿಡಿಯೋ ಮಾಡ್ತೇನೆ. ಯಾಕಂದ್ರೆ ನಾನು ಕಂಡಿರ್ತಕ್ಕಂಥ ಹೊಗಳಿಕೆ ಅಲ್ಲ, ಇವ್ರು ನನಗೆ ಪಗಾರ ಕೊಟ್ಟು ಕರ್ಸ್ಯಾರ ಅಂತಲ್ಲ, ನಾ ಪಗಾರ ತೊಗೊಂಡು ಬಂದೀನಿ ಇಲ್ಲ ಅಂತಲ್ಲ. ಹಾಗಂತ ಇದನ್ನು ನಾನು ಹೊಗಳಿಕೆ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದೀನಿ ಸತ್ಯ, ನಿಮ್ಮ ಕಣ್ಣೆದುರಿಗೆ ನಾನು ಕಾಣುತ್ತೆ ಕೂಡ. ನಾನು ನೀ ಬಾಯನ ನೀ ಬಾಯಲ್ಲಿ ಮುಂದೆ ಏನು ಮಾಡ್ತೀರಿ ನೀವು? ಒಕ್ಕಲ್ತನ ಮಾಡ್ತೀರಿ, ರೆಗ್ಯುಲರ್ ಇಲ್ಲೇ ಬರ್ತೀರಿ, ನಿಮ್ಮ ಮಠದ ಸೇವೆ ಮಾಡ್ತೀರಿ, ಏನು ಕೆಲಸ ಬಟ್ ಏನಾದ್ರು ಹೇಳಿದ್ರೆ ಕೆಲಸ. ಇಲ್ಲಿ ಬರ್ದಾಗ ಸಣ್ಣ ಮಕ್ಕಳು ಕೂಡ ಅಗದಿ ಒಂದು 5 ವರ್ಷ 6 ವರ್ಷದ ಹುಡುಗರನ್ನ ಕರ್ಕೊಂಡು ಬರ್ತಾರೆ, ತಾಯಂದ್ರು ಕರ್ಕೊಂಡು ಬಂದಿರ್ತಾರೆ, ಮಕ್ಕಳನ್ನ ಜೋಡಿ ಕರ್ಕೊಂಡು ಬಂದಿರ್ತಾರೆ. ಅವ್ರ ಯಜಮಾನರು ಇಲ್ಲೇ ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಅಡುಗೆ ಮಾಡ್ತಾರೆ, ಮಕ್ಕಳು ಓಡಾಡಿ ಸೇವೆ ಮಾಡ್ತಾರೆ. ಒಂದು ಇಡೀ ಕುಟುಂಬ ಸೇವೆಗೆ ಅಂತ ನಿಂತದ್ದು 1 ತಿಂಗಳ ಪರ್ಯಂತ ನಿಂತಿರೋದು ಸಣ್ಣ ಮಾತಲ್ಲ. ಒಂದು ದಿನ ನಿಂತಿರೋದೇ ನಮ್ಗೆ ವಜ್ಜಾಗ್ಯದ, ಆಗೋದಿಲ್ಲಪ್ಪ ಅಂತೀವಿ ನಾವು. ಅಂತ ತಿಂಗಳಾರು ಗಂಟೆ ಬಂದು ಮಾಡ್ತಾರೆ.
ಅಂತೂ ಜಾತ್ರೆ ಯಶಸ್ವಿ ಆಯ್ತು. ಇದ್ರ ಕೀರ್ತಿ ಯಾರಿಗೆ? ಸರ್, ಈ ಕೀರ್ತಿ ಒಬ್ಬರಿಗೆ ಸಂಬಂಧಪಟ್ಟಂಥದ್ದಲ್ಲ, ಹಲವಾರು ಭಕ್ತರದರಿಂದ. ಇದು ಒಂದು ಗ್ರಾಮದ್ದು ಒಂದು ಇದು ಸೀಮಿತ ಅಂತಲ್ಲ, ಸುಮಾರು ಗ್ರಾಮದಿಂದ. ಈಗ ನಾವು ಕಟ್ಗಿದು ಈಗ ಎಷ್ಟೊತ್ತನ ತಾವು ಹೇಳಿದ್ರಿ, ಈಗ ಕಟ್ಗಿ ಕೊಡ್ಬೇಕಾದ್ರೆ 3 ದಿವಸಕ್ಕೆ ಮೊದಲ 3 ದಿವಸಕ್ಕೆ ಒಂದು ಟ್ರಿಪ್ ಹೋಗಿತ್ತು. ಇವ್ರು ಕಟ್ಗಿ ಹೊಡಿಬೇಕಾದ್ರೆ 3 ದಿವಸಕ್ಕೆ ಒಂದು ಟ್ರಿಪ್ ಹೋಗಿತ್ತು. ಈಗ 2 ದಿವಸಕ್ಕೆ ಒಂದೊಂದು ಟ್ರಿಪ್ ಹೋಗತಿ. ಈಗ ಈ ಭಕ್ತರ ಈಗೇನಪ್ಪ ಅನ್ನ ಪ್ರಸಾದಕ್ಕೆ ಏನಪ್ಪ ಪರಸ್ಥಳದಿಂದ ಮತ್ತು ಗ್ರಾಮದಿಂದ ನಾವೇನು ಪ್ರಸಾದ ಕೊಡ್ತೀವಲ್ಲ, ಆ ಪ್ರಸಾದ ಜೊತೆ ಕೆಲವೊಂದು ಕಟ್ಗಿನೂ ಕೊಟ್ಟು ತೊಗೊಂಬಂದಂಥ ಭಕ್ತರು ಅದಾರ. ಸುಮಾರು ಜನ ನಮಗೆ ಬೇಕಂತಂದ್ರೆ ಮಠಕ್ಕೆ ಏನಾರು ಕಡಿಮೆ ಆಗೈತೆ, ಅಲ್ಲಿ ನಮ್ಮ ಹೊಲ್ಲಾಗ ಈಚೆ ಕಡೆ ಅದಾವೆ ಖಾಲಿ ಅದಾವು, ಇವ್ನು ತೊಗೋರಿ ಅವ್ನು ತೊಗೊಂಡು ಭಾಳಷ್ಟು ಜನ ಮಾಡಿದಾರೆ. ಆದರೆ 2 ದಿವಸ 3 ದಿವಸಕ್ಕೆ ಒಂದೊಂದು ಟ್ರಿಪ್ ಹೊಡೆದಂಥ ಕೀರ್ತಿ ಇವ್ರಿಗೆ ಸಲ್ಬೇಕಾದ್ರೆ ಸುಮಾರು. ಯಾಕಂದ್ರೆ ಮಷಿನ್ ತಡೆಯೋದಿಲ್ಲ, ಆದ್ರೆ ಮುಂಜಾನಿಂದ ಸಂಜೆ ಮಟನೂ ಹೊಡೆದಾರೆ ಇವರು. ಇವ್ರು ಅಥವಾ ಶಿವಪ್ಪ ಹೆಂಡಿ ಅವ್ರು ಪೂರ್ತಿ ಅವು ಕೊರಿಯೋದ ಒಂದು ಅವು ಮಷಿನ್ ಇದೆ ಒಂದು, ಅವು ಕೊರೆದು ಕೆಳ ಹಾಕಿಂದ ಇವರೆಲ್ಲ ಕಡ್ದು ತೊಗೊಂಬರ್ಬೇಕು. ನಮಸ್ಕಾರ. ಇದು ಸುಮಾರು ಗ್ರಾಮದವರು ಎಲ್ಲರೂ ಪೂರ್ತಿ ಕೂಡ ಸಪೋರ್ಟ್ ಮಾಡ್ತಾರೆ. ಆದ್ರೆ ಇವ್ರ ಶ್ರಮ ಇದಕ್ಕೆ ಭಾಳಷ್ಟು ಐತಿ. ಇದಕ್ಕೆ ಅಡಿಗೆ ಆಮೇಲೆ ಈ ಜಾತ್ರೆ ಆರಂಭ ಆಗೋದಕ್ಕಿಂತ ಮುಂಚೆ ಪೂರ್ವಭಾವಿ ಸಭೆ ಕರೆದು ಅದ್ರ ಬಗ್ಗೆ ಏನು ಮಾಡ್ಬೇಕು ಏನು ಬಿಡ್ಬೇಕಂತ ಚರ್ಚೆ ಮಾಡಿರ್ತೀರಿ? ಇಲ್ಲ ನಾವು ಪ್ರತಿ ಸಾರಿ ಜಾತ್ರೆಗೆ ಪೂರ್ವ ಕರಿತಿದ್ವು, ಚರ್ಚೆ ಮಾಡ್ತಿದ್ವು, ಪಟ್ಟಿ ಹಾಕ್ತಿದ್ವು, ಹಿಂಗೆ ಮಾತಾಡ್ತಿದ್ವು. ಈ ಸಾರಿ ಹಂಗಾಗಿಲ್ಲ. ಹಂಗೆ ಅಪ್ಪಾರು ಬಂದರು, ಅವ್ರು ಹಳ್ಕಟ್ಟೆ ಅಪ್ಪಾರು ಬಂದರು, ನಮ್ಮ ಇಲ್ಲಿ ಅಭಿನವ ಅಪ್ಪಾರು ಕೂಡ್ಕೊಂಡು ಊರು ಹಿರಿಯಾರು ಬರ್ಯಪ್ಪ ಇಲ್ಲೇ ನಾವು ಯಜ್ಞೆ ಎಲ್ಲಿ ಮಾಡ್ರು, ನಮ್ಮೂರ ಮಾಡ್ಬೇಕಂತಿಲ್ಲ ಅವ್ರದ್ದು, ಒಟ್ಟು ಎಲ್ಲಾದರೂ ಮಾಡ್ಬೇಕು ಅಧಿಕ ಮಾಸದ ಕೋಟಿ ಜಪ ಯಜ್ಞೆ ಅಂತೇಳಿ. ಅವಾಗ ಹಳ್ಕಟ್ಟೆಪ್ಪರು ಏನಂದ್ರು, ಎಲ್ಲ ಹೋಗಿ ಇದು ಪುಣ್ಯಕ್ಷೇತ್ರ ಐತಿ, ಇಲ್ಲೇ ಮಾಡೋ ನಮ್ಮ ಅಪ್ಪನ ಜಗದಾಗ ಅಂದರು. ಇಲ್ರಿಪ್ಪ, ಅದಕ್ಕೆ ಹೊಳಿಬೇಕು ಮಗ್ಲ, ಸಿಕ್ಕಾಪಟ್ಟಿ ನೀರು ಜಳಕ ಭಕ್ತರಿಗೆ ಬೇಕಾಗತ್ತ ಅಂತ ನಾವು ಅಂದೀವಿ. ಅವ ಏನು ಮಾಡ್ತಾನೆ ಪೂರ್ಣಾನಂದ ಶ್ರದ್ಧಾನಂದ ಇಲ್ಲೇ ಮಾಡೋದು ಅಂತ ತಿಳ್ಕೊಂಡು ಅವ್ರು ಹೇಳಿಬಿಟ್ರು. ನಿಮ್ಗೆ ಸತ್ಯ ಹೇಳ್ತೀನಿ, ನಮ್ಮ ಊರಾಗ 280-300 ಮನೆ ಅದಾವೆ, ಯಾರೂ ಒಲಿ ಹಚ್ಚೋದಿಲ್ಲ. 3 ಹೊತ್ತು ಈಗ ನಾವು ಈಗೇನು 30 ದಿವಸ ಬಂತು, ನಾವು ಇವತ್ತಿಗೆ 27-28 ದಿವಸ ಆಯಿತು. 4 ಸಂತಿ ಬರ್ತಾವೆ ನಮಗೆ. ಒಂದು ಸಂತಿಗೆ 1500 ರೂಪಾಯಿ ಮಾಡ್ಬೇಕು ನನ್ನ ಮನೆಗೆ. ಅದೇ ರೀತಿ 4 ಅಂದ್ರೆ 6000 ರೂಪಾಯಿ ಆಯಿತು. ನಾ ಪಟ್ಟಿ ಕೊಟ್ಟದ್ದು 3500. ಕೇಳಿಲ್ಲ ಪಟ್ಟಿ, ಹಂಗೆ ಒಂದು 7-8 ಮಂದಿ ಕೂಡಿ ಅಡುಗೆ ಮಾಡಿಸಿದ್ದು 3500. ಇನ್ನೂ 2500 ನಾವು ಅಪ್ಪಂದ ತಿಂದೇವು ನಾವು. ಹಿಂಗೆ ಪ್ರತಿಯೊಬ್ಬರು ಗ್ರಾಮದಾಗ ಯಾರೂ ಇವತ್ತು ಒಲಿ ಹಚ್ಚಿಲ್ಲ. ಆ ಪುಣ್ಯಾತ್ಮಕ್ಕೆ ಕೊಟ್ಟೇವ ಅನ್ನೋದಕ್ಕಿಂತ ತೊಗೊಂಡೇವ ಅನ್ನೋದು ಅದು ಆಡದೈತಿ. ಆಮೇಲೆ ಇದು ಸರ್ವ ಅವ್ರು ಹೇಳಿದಂಗೆ ಇಡೀ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳು ನಮ್ಮ ಊರಿಂದ ಏನು ಮಾಡೋಕ್ಕಾಗತ್ತೆ, ಒಂದು ದಿನ ಊಟ ಕೊಡೋಕ್ಕಾಗಲ್ಲ ನಮ್ಗೆ. ಆದರೆ ಬೇರೆ ಬೇರೆ ಗ್ರಾಮಗಳಿಂದ ನಮ್ಮ ಪೂರ್ಣಾನಂದಪ್ಪನ ಕಾಲದಿಂದ ಭಕ್ತರುಗಳದ, ಆ ಭಕ್ತರು ತಮ್ಮ ತನು ಮನ ಧನ ಅರ್ಪಣೆ ಮಾಡ್ಯಾರ. ಅದಕ್ಕೆ ಇದು ಸಾಧ್ಯ ಆಗುತ್ತೆ. ಇದು ಅಲ್ಲದ ನಾವು ಸಾಮೂಹಿಕ ಮದುವೆ ಮಾಡ್ತೀವಿ, ಏನೇನೋ ವರ್ಷ ಮಾಡ್ತೀವಿ ಅಂದ್ರೂ ಅದು ನಮ್ಮಿಂದ ಆಗದ್ದು, ಅದು ಭಕ್ತರಿಂದ ಆಗಿರ್ತಕ್ಕಂಥದ್ದು ಅನ್ನೋದು ನಿಜವಾಗಲೂ ಇದ್ರ ಕೀರ್ತಿ. ಅಲ್ಲಿ ಏನು ಗದ್ಗ್ಯಾಗ ಕುಂತಾರಲ್ಲ, ನಿಜವಾಗಲೂ ಸಾಕ್ಷಾತ್ ಅವು ಅದಾರ, ಅವರಿಂದನೇ ಈ ಅವ್ರ ಕೃಪೆಯಿಂದ ಆಗೈತೆ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಇದಕ್ಕಂದ್ರೆ ನಾಯಕತ್ವ ಅಂತ ಐತೆ ಈ ಟೀಮ್ಗೆ. ಎಲ್ಲರೂ ಇವೆಲ್ಲ ಅವ್ರ ಅಡುಗೆ ಮಾಡಬೇಕು, ಇವರು ರೇಷನ್ಗೆ ಬರಬೇಕು, ಇವರು ಗಿರ್ನಿಗೆ ಹೋಗಿ ಬರಬೇಕು, ಅವರು ನೀರಿನ ವ್ಯವಸ್ಥೆ ಮಾಡಬೇಕು, ತರಕಾರಿ ತರಕ್ಕೆ ಇವ್ರು ಹೋಗ್ಬೇಕು, ಒಲಿ ಇವ್ರು ತೆಗಿಬೇಕು ಅಂತ ಮೊದಲೇ ಏನಾರು ತೀರ್ಮಾನ ಮಾಡಿ? ಯಾವುದೂ ತೀರ್ಮಾನ ಇಲ್ಲ ಸರ್. ಇದಕ್ಕೆ ಮೊದಲು ಇವತ್ತು ಏನು ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕಿಂತ ಮೊದಲು ಏನು ಗೌಡ್ ಹೇಳಿದ್ರಲ್ಲ, ಇದೇ ರೀತಿನ ವಿಚಾರ ಬಂದಾಗ ಅವತ್ತು ಯಾವ ತೀರ್ಮಾನ ಮಾಡಿಲ್ಲ. ನೀ ಇದನ್ನ ಮಾಡಬೇಕು, ಈ ಹಳ್ಳಿಯವ್ರು ಬರ್ಬೇಕು, ಆ ಹಳ್ಳಿಯವ್ರು ಬರ್ಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ. ನಾಯಕತ್ವ ಅಂತ ಒಬ್ಬರಿಲ್ಲ. ನಾಯಕತ್ವ ಅವ್ರು ಎಲ್ಲರೂ ತಲೆಯಾಗ ಕೊಡವನ ಅವನ ಗದ್ಗ್ಯಾನ. ನೀ ಇದನ್ನು ಮಾಡು ಅಂತೇಳಿ ಮಾಡಿಸಿ ಹಾಕಿದಾಗ ನಮಗೆ ಇನ್ನೊಂದು ಎಲ್ಲ ಗ್ರಾಮದವರು ಈಗ ನಾವು ಗ್ರಾಮದವರಾಗಿ ನಾವು ಪ್ರಸಾದ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ. ಆ ಪ್ರಸಾದಕ್ಕೆ 1 ಡೇಟ್ ಕೊಟ್ಟರು, 2 ಡೇಟ್ ಕೊಟ್ಟರು, 3-4 ಡೇಟ್ ಕೊಟ್ಟರು. ನಮಗೆ ಡೇಟ್ ಕೊಡಲಿಲ್ಲ. ಯಾಕೆ ಪರಸ್ಥಳದವ್ರು ಬಂದ ಕೂಡಲೇ ನೀವು ಲೋಕಲ್ದಾರ ನೀವು ಬಿಟ್ಟು ಕೊಡ್ರಿ ಅಂತೇಳಿ ನಾವು ಪರಸ್ಥಳದವ್ರಿಗೆ ಯಾರಿಗೂ ಹಿಂಗೆ ಕೊಡ್ರಿ ಅಂತ ಯಾರಿಗೂ ಕೇಳಿಲ್ಲ. ನಾವು ಅವರಾಗಲೇ ಮನಸಾರೆ ಊರೂರು ಅಡ್ಡಾಡ್ತೀವಿ, ಪಟ್ಟಿ ಕೇಳ್ತೀವಿ, ನೀ ಕೊಡು ಅಂದ್ರೆ ನನ್ನ ಕಡೆ ಅದು ಇಲ್ಲ, ನನ್ನ ಕಡೆ ಇದು ಇಲ್ಲ, ನನಗೆ ಈ ಸರ ಕೊಡಂಗಿಲ್ಲ ಅಂತಕ್ಕಂಥದ್ದು ನಾವು ಅಂತೀವಿ. 100 ಬರ್ಕೊ ಅಂತ ಒಬ್ಬ ಅನ್ನೋದು, ಅಲ್ಲಪ್ಪ ನಾನು 50 ಕೊಡ್ತೀನಿ ನೋಡು, 10 ಆಗುತ್ತೆ ಕೊಡ್ತೀನಿ, ಆಯ್ತು ಕೊಟ್ಟಾರ ಕೊಡು ಅಂತಕ್ಕಂಥದ್ದನ್ನು ಈ ಥರದ ಪಟ್ಟಿ ನೋಡಿವಿ ನಾವು. ಆದ್ರೆ ಈ ಊರಿಂದ ಒಂದು ಏನು ವಿಶೇಷತೆ ಅಂದ್ರೆ, ಅಕ್ಕಪಕ್ಕದ ಹಳ್ಳಿಯವರು ಸಾಮಾನ್ಯವಾಗಿ ತಮ್ಮ ಊರಲ್ಲಿ ತಾವೇ ಪಟ್ಟಿ ಎತ್ಕೋತಾರೆ. ಅಲ್ಲಿಂದ ಪಟ್ಟಿ ಎತ್ಕೊಂಡು ಬಂದು ಇಲ್ಲಿ ಕೊಟ್ಟು ಹೋಗ್ತಾರೆ, ರೇಷನ್ ತಂದು ಕೊಟ್ಟು ಹೋಗ್ತಾರೆ, ದುಡ್ಡು ತಂದು ಕೊಟ್ಟು ಹೋಗ್ತಾರೆ. ನಿರಂತರ 1 ತಿಂಗಳವರೆಗೆ ಇಲ್ಲಿ ಪಾರಾಯಣ ನಡೀತೈತಿ, ಇಲ್ಲಿ ಪ್ರವಚನ ನಡೀತೈತಿ, ಇಲ್ಲಿ 4 ಮಂದಿಗೆ ಬೇಕಾಗುತ್ತೆ ರೇಷನ್ ಅಂತ. ಇವ್ರು ಪಟ್ಟಿಗೆ ಹೋಗದೆ ಇದ್ರೂ ಕೂಡ ಊರಿನವರು ತಮ್ಮ ಊರಿನಲ್ಲೇ ಇರ್ತಕ್ಕಂಥವ್ರು, ನಾವು ಇವು ಜನರಿಗೆ ಉಣಿಸ್ತೀವಿ, ನಾವು ಪ್ರಸಾದದ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ, ಇಲ್ಲ ಬೇಡ ತಡಿ, ಇನ್ನು ಹಳ್ಳಿಯವ್ರು ಬಂದಾರ, ಇಲ್ಲ ಬೇರೆ ಊರಿನವ್ರು ಬಂದಾರ, ಅವರು ಉಣಿಸ್ತೀವಿ ಅಂತ ಬಂದಾರ, ಅವ್ರು ಊಟ ಮಾಡಿಸ್ತೀವಿ, ಪ್ರಸಾದ ವ್ಯವಸ್ಥೆ ಮಾಡ್ತೀವಿ ಅಂತಕ್ಕಂಥವ್ರು ಇಲ್ಲಿ ಸರದಿ ಸಾಲಿನಲ್ಲಿ
ನಾನು ಕಂಡಂಗ 25 ಈ ಭಾಗದ ಶಾಸಕರು ಚಿಮ್ಮನಕಟ್ಟಿ ಸಾಹೇಬ್ರಲ್ಲ, ಭೀಮಸೇನ್ ಚಿಮ್ಮನಕಟ್ಟಿ ಅವರು. ಚಿಮ್ಮನಕಟ್ಟಿ ಸಾಹೇಬ್ರು ಅವ್ರಿಗೆ 25ನೇ ಪಾಳೆ ಬಂದ ಹೌದು ಹೌದು. ಗೋಲ್ಡ್ ಐತೆ ಅಂತಂದ್ರೆ ಅವ್ರದ್ದು 1ನೇ ಪಾಳೆನ ಬರ್ಬೇಕಿತ್ತು. ಸಿಗ್ಲಿಲ್ಲ ಅವ್ರಿಗೂ ಸಿಗ್ಲಿಲ್ಲ. ಅಂದ್ರ ಸರ್ದಿ ಸಾಲಿನಲ್ಲಿ ಬರಬೇಕು. ಚೀಟಿ ಎತ್ತಿದೆ ಹಿಂಗ ಯಾರು ಪಾಳೆ ಬರುತ್ತೆ ಅವರು ನಾ ಉಣಿಸ್ತೀನಿ ಅಂತಂದ್ರೆ ನಾಳೆಗೆ ನಾ ಬಂದು ಇಲ್ಲಿ ಉಣಿಸ್ತೀನಿ ಅಂದ್ರೆ ಆಗುದಿಲ್ಲ. ಅವಕಾಶ ಇಲ್ಲ. ಶಾಸಕರಿಗೆ 25ನೇ ಪಾಳೆ ಬಂದೈತಿ ಅಂದ್ರೆ ಜನಸಾಮಾನ್ಯರಿಗೆ 1ನೇ ಪಾಳೆ ಬಂದೈತಿ, ಶಾಸಕರಿಗೆ 25ನೇ ಪಾಳೆ ಬಂದೈತಿ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ಇಷ್ಟು ಜನ ತಂದು ಕೊಡೋದ್ರ ಬಗ್ಗೆ? ಸರ್ ನಾವಂತೂ ನಮಗೆ ಸುಮಾರು 46 ವರ್ಷ ನಾವು ಹುಟ್ಟಿದ ಮ್ಯಾಗಲೇ ಇಂಥ ಕಾರ್ಯಕ್ರಮ ನಾವು ಮಾಡಿಲ್ಲ. ಪ್ರತಿ ವರ್ಷ 2 ಕಾರ್ಯಕ್ರಮ ಮಾಡ್ತೀವಿ ನಾವು. ಒಂದು ಜಾತ್ರಾ ಮಹೋತ್ಸವ, ಇನ್ನೊಂದು ಪುಣ್ಯತಿಥಿ, ಮತ್ತು ಈ ಅಪ್ಪರದೊಂದು ಮತ್ತೊಂದು ಪುಣ್ಯತಿಥಿ. ಒಟ್ಟು 3 ಕಾರ್ಯಕ್ರಮ ಮಾಡ್ತೀವಿ. ಈ 3 ಕಾರ್ಯಕ್ರಮ ಮಾಡಿದ್ರೆ ಈಗ ಸುಮಾರು 29 ದಿವಸ ಆಯ್ತು ಇವತ್ತಿಗೆ. 29 ದಿವಸ ಮಾಡಿದ್ರೆ ಯಾರಿಗೂ ಸಾಕಂತ ಯಾರಿಗೂ ಆಗಿಲ್ಲ. ಯಾರಿಗೂ ನನಗೆ ಬೇಸರ ಆಗೈತಿ, ನಾವು ಅಲ್ಲಿ ಬಿಡಪ್ಪ ಅವ್ನು ಕಳಿಸಿ ಇವ್ನು ಕಳಿಸಿ ಅಂತ ಯಾರ ಮನಸ್ಸಿನಾಗೂ ಬರವಲ್ದು. ಇಲ್ಲ, ಇನ್ನೂ 1 ತಿಂಗಳು ಹಾಕಿದ್ರೆ ಹಿಂಗ ಮಾಡ್ತಾರೆ. ಮುಗಿತಲ್ಲ ಅನ್ನೋದು ದುಃಖ ಐತೆ ನಮ್ಗೆ. ಹಿಂಗ ಹೋಗಿ ಅಂತ ಅನ್ನೋದು. ಆ ರೀತಿ ಅವ್ರ ಪ್ರಭಾವಕ್ಕೊಳಗಾಗಿ ಅಷ್ಟು ಇದು ಆಗ್ಬಿಟ್ಟಾರ. ಇದು ಯಾರಿಗೂ ಭಾರ ಆಗಿಲ್ಲ. ಸುಮಾರು 59 ವರ್ಷ ಅದೇನು ಕಾರ್ಯಕ್ರಮ ಆಗೈತಿ ಈಗ ಭಜನಾ. ಅದು ಒಂದು ಹಿಂದೆ ಹಿರಿಯರ ಹಚ್ಚಿದ್ದು ಬಂದಿದ್ದು ಇಲ್ಲಿ ಮಟ್ಟನೂ ಬಂದೈತಿ. ಅದ್ರ ಮುಖಾಂತರ ಇಂಥವೆಲ್ಲ ಕಾರ್ಯಕ್ರಮ ನಮಗೆ ಏನೂ ಬೇಸರ ಆಗಿಲ್ಲ, ಯಾವುದೋ ಇದು ಆಗೋದಿಲ್ಲ. ಯಾಕಂದ್ರೆ ಸುಮಾರು ದೊಡ್ಡ ಬಳಗೈತಿ ಇದಕ್ಕೆ. ಇಲ್ಲಿವರೆಗೂ ಅದನ್ನ ನೋಡಿದ್ರಿ, ಈಗ ನಮ್ಮ ಮಠ ನೋಡ್ಲಿಲ್ಲ. ಮಠನೊಂದು ತೋರಿಸ್ಬೇಕು. ಹೊಸದಾಗಿ ಇನ್ನೊಂದು ಏನೋ ಸಭಾ ಮಂಟಪನ ಕಟ್ಸಿರಲ್ರಿ, ಹಾಂ ಹೌದು. ಅವೆರಡನ್ನ ನೋಡ್ಕೊಂಡು ಮತ್ತೆ ಬರೋಣ ಅಂತ ಬನ್ನಿ ಹೋಗೋಣ. ಓಕೆ ಕಟ್ ಮಾಡಿ.